ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮವೈರಿಯಾದ ಆ ಅರ್ಜುನನ ಮೇಲೆ ನನ್ನ ಹಗೆ ತೀರದ ಹೊರತು ಇಡೀ ರಾಧೆಯನಿಗೆ ಮೃಷ್ಟನ್ನವು ರುಚಿಸುವುದಿಲ್ಲ. ಸುಯೋಧನ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿತರೆಂದೆನಿಸಿ, ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿತರೆಂದೆನಿಸಿ. ದುರುಳ ಪಾರ್ಥನ ಶಿರವಾರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನನ್ನಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೆಯಾ? ಕರ್ಣ, ಇದು ನಿನ್ನ ಧರ್ಮವೇನಯ್ಯ? ಧರ್ಮ? ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನೇ ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ತನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಧರ್ಮದ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಬೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಸಾರಿ ಸಾರಿ ಪೇಯ ನಿನಗೆ ಬಾರಿ ತಾಳ್ಮೆಯೇ ಘೋರ ಯುದ್ಧ ಸಾರಿ ಸಾರಿ ಪೇಯ ನಿನಗೆ ಬಾರಿ ತಾಳ್ಮೆಯೇ ಘೋರ ಯುದ್ಧ ಸಾರಿ ಸಾರಿ ಪೇಯ ನಿನಗೆ ಬಾರಿ ತಾಳ್ಮೆಯೇ ತೋರು ನೀ ಕಾತಿಯ ಮೈತ್ರಿ ಭಾವವ ತೋರು ನೀ ಕಾತಿಯ ಮೈತ್ರಿ ಭಾವವ ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯ ಬೆನ್ನುತ್ತ ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯ ಸಾರಿ ಸಾರಿ ಕೇಳಿ ಸಾರಿ ತಾಳ್ಮೆಯೇ ಘೋರ ಯುದ್ಧ ಸಾರಿ ಸಾರಿ ಕೇಳಿ ಸಾರಿ ತಾಳ್ಮೆಯೇ ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದ ಎನ್ನ ಇಟ ನುಡಿಯಾಲಿಸೋ ಹಠ ಮಾಡದ ಎನ್ನ ದಿಟ ನುಡಿಯಾಲಿಸೋ ಕುರು ಪಾಂಡವರ ದೇಶಕ್ಕೆ ಮೂಲ ಕುರು ಪಾಂಡರೀರ್ವರ ದೇಶಕ್ಕೆ ಮೂಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ದುರ್ಬೋಧೆಗೆ ಕಿವಿಗೊಡದೆ ದುರ್ಬೋಧೆಗೆ
ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಇಂದು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿದ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯದ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ವೀರನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮುಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಪ್ರಜಾಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವನು. ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಧರ್ಮದ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಪರಂತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಆ ಪಾಂಡವರನ್ನು ಪುರುಷ ಪ್ರಧಾನರೆಂದರುವೆಯ ಕೃಷ್ಣ. ಪುರುಷ ಪ್ರಧಾನರೆಂದರುವೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ಪುರುಷ ಪ್ರಧಾನರೆಂದರುವೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ತಂಡವನಾಳುವ ಗಂಡುಗಲಿಗಳವರಾಗಿದ್ದರೆ ಗಂಡದೆಯ ಗುಂಡಿಗೆ ಹುಲ್ಲವರೇ ಆಗಿದ್ದರೆ ಭರತ ತಂಡವನಾಳುವ ಗಂಡುಗಲಿಗಳವರಾಗಿದ್ದರೆ ಗಂಡದೆಯ ಗುಂಡಿಗೆ ಹುಲ್ಲವರೇ ಆಗಿದ್ದರೆ ಹೆಂಡತಿಯ ವಸ್ತ್ರಾಪರಣವ ಕಟ್ಟಿಸಿ, ಹೆಂಡತಿಯ ವಸ್ತ್ರಾಪರಣವ ಕಟ್ಟಿಸಿ ಕೆಂಡಮಂಡಲವ ಕಾಡಿ ಪ್ರಚಂಡತ್ತೋಲರಿಯದೆ ಕೆಂಡಮಂಡಲವ ಕಾಡಿ ಪ್ರಚಂಡತ್ತೋಲರಿಯದೆ ಚಂಡರಂಗಯ ಜಗಯಾರಿ ತಪ್ಪಿಸಿ ಕುಳಿತ ದೋರ್ಧಂಡನೆ ಮಾಧವ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದಿಂದ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗನು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಯವು ಯುದ್ಧವೇ ಆದಲ್ಲಿ ಅಗತ್ಯವಾಗಿ ಅದನ್ನೇ ಹೊಂದುವೆನು. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳದದ್ದು ಮರತೆಯ?
ಸಹೋದರನ ಪತ್ನಿಯನ್ನು ಸೆಳೆದು ತಂದು ರಾಜಸಭೆಗೆಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸದೇ ಬಿಡದು. ವಾರಣಾವತಾರದ ಹರಿಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧನ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕಲಿಗೌರವೇಶ್ವರನನ್ನು ಕಂದು ಅಂದು ಬಯಸಭೆಯಲ್ಲಿ ಕರಚಪ್ಪಾಳೆ ತಟ್ಟಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ಈ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರು. ಹರಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮರಿವಿನಲ್ಲಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನವೆಂಬ ನಾನು ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಿಗೆ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಇದೇ ನನ್ನ ಕಡೆಯ ಸಂದೇಶ. ಕೆಟ್ಟರೂ ಸರಿಯೇ ಹೆದಗೆಡದೆ ಬಿಟ್ಟು ಪಡಲು ಕುರು ಭೂಮಿಯನ. ಕೆಟ್ಟರೂ ಸರಿ ಹೆದಗೆಡದೆ ಬಿಟ್ಟು ಪಡಲು ಕುರು ಭೂಮಿಯನ. ಹೊತ್ತ ಹಾಸದಿಂದ ಪುಜವ ತಟ್ಟಿ ಮೆಟ್ಟಿ ಮೆರವೆಯನು. ಹೊತ್ತ ಹಾಸದಿಂದ ಪುಜವ ತಟ್ಟಿ ಮೆಟ್ಟಿ ಮೆರವೆಯನು. ಗಡಮತಿ ಕಾಂತವರಲ್ಲಿ ಬಲವಿರಲು ಕಲವನ್ನು ಬಿಡದೆ ನೆಲವನ್ನು ಕೊಡನು. ರಾಮರ ಬೆಂಬಲವಿರಲು ಕಲವನ್ನು ಬಿಡದೆ ನೆಲವನ್ನು ಕೊಡನು. ಆಕಾಶವು ಮಂಡಲದ ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಬರೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ಕಡೆಯ ನಿರ್ಧಾರ ಬೇರೆ ಕಡಮತಿ ಪಾಂಡವರೊಡೆಯನು. ಕಡೆಯ ನಿರ್ಧಾರ ಬೇರೆ ಪಾಂಡವರಿಗೆ ಸಮಭಾಗವ ಕೊಡಿಸಲಿ ಕೆಟ್ಟ ಶ್ರಮ ಸಾರ್ಥಕವಾಗದೆ. ಹೌದಲ್ಲವೇ ಮಾಧವ? ಪಾಂಡವರಿಗೆ ಸಮಭಾಗವ ಕೊಡಿಸಲಿ ಕೆಟ್ಟ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಹೌದಲ್ಲವೇ ಮಾಧವ? ಹೌದು ದುರ್ಯೋಧನ. ಸಂತಾನಕ್ಕಾಗಿ ಬಂದ ಹತ್ತಿಯ ಸಭೆಯೆಂದು ಸತ್ಕರಿಸಲಿರುವೆ. ಸಂತಾನಕ್ಕಾಗಿ ಬಂದ ಹತ್ತಿಯ ಸಭೆಯೆಂದು ಸತ್ಕರಿಸಲಿರುವೆ. ಕಡೆಯ ನಿರ್ಧಾರ ಬೇರೆ ಗಡಮತಿ ಪಾಂಡವರೊಡೆಯನು. ಕಡೆಯ ನಿರ್ಧಾರ ಬೇರೆ ಕೆಟ್ಟರೂ ಸರಿ ಹೆದೆಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಕೆಟ್ಟರೂ ಸರಿ ಹೆದೆಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಕಟ್ಟ ಹಾಸದಿಂದ ಭುಜವ ತಟ್ಟಿ ಗಟ್ಟಿ ಮೆರವೆಯನು. ಕಟ್ಟ ಹಾಸದಿಂದ ಭುಜವ ತಟ್ಟಿ ಗಟ್ಟಿ ಮೆರವೆಯನು. ಕಡೆಯ ನಿರ್ಧಾರ ಬೇರೆ ಗಣಮತಿ ಪಾಂಡವರೊಡೆಯನು. ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರವನ್ನು ಕೃಷ್ಣ. ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಸ್ಪಂದನದಲ್ಲಿ, ವೀರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಹೋಗಿ ಆ ನಿನ್ನ ಹೇಳಿ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಂಗ್ರಾಮ ಸಲಕರಣೆಗಳನ್ನು ಹಣಪಡಿಸಿಕೊಳ್ಳುವಂತೆ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂತನಾಗದೆ ಮುಂದಾಲೋಕ ಪುರುಷಿತ, ಅಂತನಾಗದೆ ಮುಂದಾಲೋಕ
ವಿಷಯದಂತ ಮಲ್ಲನೊಡನೆ ಹೋರಾಡಿ ಗೆಲ್ಲುವವನು. ಪುರುಷೋತ್ತಮನು ದುರಹಂಕಾರ ತೋರಿದೆಯಾದೊಡನೆ. ಪುರುಷೋತ್ತಮನು ದುರಹಂಕಾರ ತೋರಿದೆಯಾದೊಡನೆ. ಹರುಷದಿಂದೊಳೆವ ಕುರು ಸಿಂಹಾಸನ. ಹರುಷದಿಂದೊಳೆವ ಕುರು ಸಿಂಹಾಸನ. ಕ್ಷಣದ ಪತನ. ಇನ್ನಿವನನ್ನು ಈ ಪದಯಳು ಮನ್ನಿಪದ ನಿಚಿತ. ಇನ್ನಿವನನ್ನು ಈ ಪದಯಳು ಸಮಯ ವ್ಯರ್ಥಗೊಳಿಸದೆ ಸಮಯ ವ್ಯರ್ಥಗೊಳಿಸದೆ ಮೆರೆಯಬೇಡವೈ ಸುಯೋಧನ. ದರ್ಪದಿಂದ ಮೆರೆಯಬೇಡವೈ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ. ದರ್ಪದಿಂದ ಮೆರೆಯಬೇಡವೈ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ತಿರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಪುರಸ್ಕರಿಸಿದ್ದು ಅನುಚಿತವೇ. ಎದುಕುಳ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನೇ ಇತ್ತಿರುವೆ. ಯಾರಿಗೋ? ಭಕ್ತರಿಗೆ, ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಮ್ಮ ಶಕುನಿ ಮಾವನವರು ಮುಖ್ಯ ಸಲಹೆಯನ್ನೆತ್ತಿದ್ದಾರೆ. ಏನೆಂದು? ನಿನ್ನ ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು. ಓಹೋ, ಶಕುನಿ ಮಾವನವರ ಸಂದೇಶವೆಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು. ನಿನ್ನೀ ರಾಯಭಾರಕ್ಕೆ ಅದ್ಭುತಾಕಾರವಾದ ಸತ್ಕಾರವನ್ನೇ ಸಿದ್ಧಪಡಿಸಿರುವೆವು. ನಿಮ್ಮ ಅದ್ಭುತಕಾರವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಅದ್ಭುತವಾಗಿಯೇ ಸ್ವೀಕರಿಸು. ಸಹೋದರ, ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲೆತ್ನಿಸುವಿರಾ? ನಿಮ್ಮಿಂದಾಗದು. ಈಗ ಬಂಧಿಸಿರಿ ನನ್ನನ್ನು. ಕರ್ಣ, ಭಾವ ಕೌಂಥೇಯ, ಪ್ರಥಮ ಪಾಂಡವ, ಯಾರು? ನಿಲ್ಲಯ್ಯ. ಶ್ರೀಕೃಷ್ಣ ಶ್ರೀಹರಿಯು ನನ್ನನ್ನು ಭಾವ, ಕೌಂತೇಯ, ಪ್ರಥಮ ಪಾಂಡವ ಎಂದು ಸಂಬೋಧಿಸುತ್ತಿರುವನಲ್ಲ. ಇದರ ಅಂತರಾಳದ ರಹಸ್ಯವಾದರೂ ಏನಿರಬಹುದು ಪರಮಾತ್ಮ? ಕರ್ಣ, ನಿನ್ನಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿದೆ. ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನಲ್ಲಿ ತಿಳಿಸಬಹುದಾದಂತಹ ರಹಸ್ಯವಾದರೂ ಏನು ದೇವ? ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆಯೇ? ಒಮ್ಮೆ ಯೋಚಿಸಿ ನೋಡು. ಈ ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕೃಷ್ಣ, ಲೋಕಕ್ಕೆಲ್ಲ ಬೆಳಕು ನೀಡುವ ಸೂರ್ಯದೇವನೇ ನಿನ್ನ ಜನಕ. ಪಾಂಡವರ ವೀರಮಾತೆ ಕುಂತಿದೇವಿಯು ನಿನ್ನ ಅಡೆದ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ಹೌದು ಕರ್ಣ. ಏನು ಹೇಳಿದೆ? ನಾನು ಸೂತನಲ್ಲವೇ? ನನ್ನದು ಶ್ರೇಷ್ಠವಾದ ಚಂದ್ರವಂಶವೇ. ಹೌದು ಕರ್ಣ. ಪಾಂಡವರ ಮಾತೆಯಾದ ಕುಂತಿದೇವಿಯು ನನ್ನ ಜನನಿಯೇ. ಸತ್ಯ ಕರ್ಣ. ಜಗತ್ತಿಗೆ ಬೆಳಕನ್ನು ಚೆಲ್ಲುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ನನ್ನ ಜನ್ಮದಾತನೇ. ನಿಜ ಕರ್ಣ. ಲೋಕೈಕ ವೀರರಾದ ಧರ್ಮ ಭೀಮಾರ್ಜುನ ನಕುಲ ಸಹದೇವರುಗಳು ಓ ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಬಹಳ ಆಶ್ಚರ್ಯವಾಗಿದೆಯಲ್ಲ. ಓ ಮರೆತಿದ್ದೆ, ಇದು ಯುದ್ಧ ಕಾಲ. ತಾನಾದರೂ ಆ ಪಾಂಡವರ ಪಕ್ಷಪಾತಿ.
ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವಾ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿರುವ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇನಯ್ಯ? ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ವಂಚಿಸುತ್ತಿರುವೆ. ಬಹುದಿನ ನೊಂದೆ ಬಂಧುಗಳೆಂದು ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳೆಂದು ಇಂದು ವದನ ಅಪನಿಂದೆಯಲಿಗೆಂದೆ. ಇಂದು ವದನ ಅಪನಿಂದೆಯಲಿಗೆಂದೆ ಬಂದ ವಿಮೋಚನ ಮಾರ್ಗವನರಿಯಲಿ. ಬಂದ ವಿಮೋಚನ ಮಾರ್ಗವನರಿಯಲಿ ದೇವಾ, ಶೋಧನೆಯೇ ಶಾಪ. ರಹಸ್ಯದ ಅಂತರವರಿತು ಜನುಮದಾತೆಯ ಹೃದಯವರಿತು. ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ಹೃದಯವರಿತು. ಜೀವಿಸಲೇ ಬರಿ ಸಹಜರ ಸಮಗುಡಿ. ಜೀವಿಸಲೇ ಬರಿ ಸಹಜರ ಸಮಗುಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ, ಶೋಧನೆಗೆ ಶಾಪ. ಪಾಪಿಯಾದೆ ಪರಿತಾಪತಿಯಾದೆ ದೇವಾ, ಶೋಧನೆಗೆ ಶಾಪ ವಿಧಿ ಶಾಪ. ಪರಮಾತ್ಮ, ಕರ್ಣ, ಆ ಪಾಂಡವರು ನನ್ನ ಸಹೋದರರ ಆದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಅವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಬಗೆಯುವುದೆಂತೂ? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟ ತಂದೊಡ್ಡಬೇಡ ದೇವಾ. ಕರ್ಣ, ನನ್ನ ನುಡಿಯ ಸಂತೋಷದಿ ಹಾಲಿಸುವೀರ ಮಾತು ಕುಂತಿಯ ಪರಮಾತ್ಮ, ಕುಂತಿ ಮಾತೆಯ ನನ್ನ ನುಡಿಯ ಸಂತೋಷದಿ ಮಾತು ಕೃಷ್ಣ ಏನು? ನಾನು ಕುಂತಿಪುತ್ರನೇ? ಪರಮಾತ್ಮ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿಯಾ ದೇವಾ? ಕರ್ಣ, ನಿನ್ನ ಜನನ ಕುಂತಿ ಮೂಲ ಬೆಳೆದೆ ಗಂಗಾ ಪರಮಾತ್ಮ,
ಪರಮಾತ್ಮ, ಈ ಜಗತ್ತಿನ ಜನರೆಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿರುವರಲ್ಲ, ಏಕೆ ಪರಮಾತ್ಮ? ಸೂತನುಹನಾಥನಲ್ಲ ಚಂದ್ರಕುಲಾಧೀಶನೇ. ಸೂತನುಹನಾಥನಲ್ಲ ಚಂದ್ರಕುಲಾಧೀಶನೇ. ಪಾಂಡವರೊಳು ಸೇರಿಸುತ್ತ ಬಾಳುವಿ ಬಾರ ಪಾಂಡವರೊಳು ಸೇರಿಸುತ್ತದಿ ಬಾಳುವಿ ಬಾರ ಬಾಳುವಿ ಬಾರ ಕೃಷ್ಣ, ನನ್ನ ನುಡಿಯ ಸಂತೋಷದಿ ಹಾಲಿಸುವೀರ ಮಾತೆ ಕುಂತಿ ಮಾತೆಯ ವೀರವರ ರವಿ ವೀರವರ ರವಿ ಕುವರ. ಏನು? ನಾನು ಆ ಪಾಂಡವರೊಡನೆ ಕೂಡಿ ಬಳುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು ಪರಮಾತ್ಮ? ಆಧಾರ ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದು ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದ ಕೆದುರಿದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಗಳಿಂದ ಸಾಕಿ ಬೆಳೆಸಿದರು. ಕರ್ಣ, ನೀನೀಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಮಸ್ತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ, ಬಾ. ನಾನು ಆ ಪಾಂಡವರೊಡನೆ ಕೂಡಿ ಬಳುವುದೇ? ಹಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿರುವರಲ್ಲ, ನಾನಿಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ? ತಿಳಿಯದು ಕರ್ಣ. ನಿನ್ನ ಜನ್ಮ ವೃತ್ತಾಂತವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ, ಆ ಕರ್ಣನಾರು ತಿಳಿಸಲಾರೆಯಾ? ಆತನನ್ನು ನೋಡಿದರೆ ನನ್ನಲ್ಲೇನೋ ಒಂದು ರೀತಿ ಮರುಕ ಉಂಟಾಗುತ್ತದೆ ಎಂದು ಪದೇ ಪದೇ ನನ್ನನ್ನೇ ಕೇಳುತ್ತಲೇ ಬಿಡುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವನು. ಕರ್ಣ, ಕುಂತಿದೇವಿ ಆಕೆಯು ನಿನ್ನನ್ನು ನೋಡಲು ಬಲು ಸಡಗರದಿಂದ ಗಂಗಾತೀರಕ್ಕೆ ಬರುತ್ತಿರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಮನಸ್ಸು ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯ ನುಡಿಗಳನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯಿ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಹಡೆದ ಜನನೀ ಜನಕರೇ. ಅಯ್ಯೋ, ಪರಶಿವನೊಡನೆ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದು ದಶನಾಮಾಂಕಗಳಿಂದ ದಶ ದಿಕ್ಕುಗಳಲ್ಲಿಯೂ ಯಾರೊಡನೆ ಯುದ್ಧಕ್ಕೆ ನಿತ್ತರೂ ಅಪದೇವನ್ನೇ ಕಾಣದ ಆ ನನ್ನ ಪರಮವೈರಿಯಾದ ಪಾರ್ಥ ನನ್ನ ಸಹೋದರನೇ. ಅಯ್ಯೋ ಅರ್ಜುನ,
ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಭೂಮಿ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಲಿ, ಹೇಗೆ ತಾನೇ ನೋಡಲಿ? ಹೇ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಹುಟ್ಟಿ ಪಾಂಡುಪುತ್ರರನ್ನೇ ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ, ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ, ಕೊಲ್ಲದಾಂ ಬಿಟ್ಟೊಡೆ ಕೌರವೇಂದ್ರಂ ದರೆಯೋಳ್ ಸುಖ ಸಂಪತ್ತಿಂ ಬಾಳ್ವನೇ. ಕೊಲ್ಲದಾಂ ಬಿಟ್ಟೊಡೆ ಕೌರವೇಂದ್ರಂ ಈ ದರೆಯೋಳ್ ಸುಖ ಸಂಪತ್ತಿಂ ಬಾಳ್ವನೇ. ಚಲದೀಂ ಪಾರ್ಥನ ಶಿರವಂ ತರಿದು, ಚಲದೀಂ ಪಾರ್ಥನ ಶಿರವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ, ನಾಂ ಸಾಯಲೇ. ಐವರ ಕಾಂತೆ ಎನಿಸಿದ ಚಿಂತೆ, ಐವರ ಕಾಂತೆ ಎನಿಸಿದ ಚಿಂತೆ, ತಳೆದ ಪರಿಭವ ಸವೆಸಿದ ಜೀವ, ತಳೆದ ಪರಿಭವ ಸವೆಸಿದ ಜೀವ, ಸರ್ವೇಶ ಕೊಡು ಚಿರವಿಭವ, ಸರ್ವೇಶ ಕೊಡು ಚಿರವಿಭವ, ಜಲಿಸುವುದನ ವರತ ನಿಜಾದ ಕಲುಷಿತ ಮನದ ವ್ಯಾಕುಲ ಭಾವ, ಜಲಿಸುವುದನ ವರತ, ಜಲಿಸುವುದನ ವರತ, ಜಲಿಸುವುದನ ವರತ. ಹೇ ಪರಮಾತ್ಮ, ವಾಸುದೇವ, ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಹಸ್ತಿನಾವತಿಯ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಆದ ಅಪಮಾನವು ತಾಳಲಾರದೆ ರಾಜ್ಯ ನಗರವನ್ನು ತ್ಯಾಗ ಮಾಡಿ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದಿದ್ದಾಯಿತು. ಕೀಚಕನ ಭಂಗವು ಸಹಿಸಿದ್ದಾಯಿತು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿ ಇರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನ? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಸರಿಯುವುದಾತ್ಮರವರನ್ನು ವಧಿಸುವೆ ನಾಂ ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡದು ರಾತ್ಮರವರನ್ನು ವಧಿಸುವೆ ನಾಂ ರಣದಿ. ಎನ್ ವೈರಿಗಳವರನ್ನು ಸಿಗಿಯುವೆ ನಾಂ ರಣದಿ. ಸಿಗಿದವರ ಎದೆಯ ಬಡಿಯುವುದೆಯ ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆಯ ಪಾಂಚಾಲಿ. ಸಿಗಿದವರ ಎದೆಯ ಬಡಿಯುವುದೆಯ ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪತ್ನಿಯಂತೆನಿಸಿ ತರೆಯೋಳು
ಇರದೆ ಈ ಧರೆಯೋಳ್ ಪ್ರಿಯತಮೆ ಪಾಂಚಾಲಿ ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡದು ರಾತ್ಮರವರನ್ನು ಒಲಿಸುವೆ ನಾವು ಗಣತಿ ಎನ್ ವೈರಿಗಳವರನ್ನು ಸಿಗಿಯುವೆ ನಾವು ಗಣತಿ ಪಾಂಚಾಲಿ ಏಕೆ ಏನಾಯಿತು ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಹಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನಿಸಿದರೆ ಅದರ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅನ್ಯರನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆ ನಮ್ಮ ಸಮಾಜದ ನೇಮ ಹಾಗೂ ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಹೌದು, ಪತ್ನಿಯನ್ನು ದೂತದಲ್ಲಿ ಪಣವಾಗಿಡುವಂತೆ ಆ ನಿಮ್ಮ ಋಷಿಮುನಿಗಳ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ನಿಮಗಾಗಿ ಹಲೆದು ವನವಾಸ ಪಡೆದು ಪ್ರತಿನಿಂದೆ ಸಹಿಸದಾದೆ. ನಿಮಗಾಗಿ ಹಲೆದು ವನವಾಸ ಪಡೆದು ಪ್ರತಿನಿಂದೆ ಸಹಿಸದಾದೆ. ಸರಿಯೇ ನಿಮಗೆ ಸಮ್ಮತವೇ? ಸರಿಯೇ ನಿಮಗೆ ಸಮ್ಮತವೇ? ಸರಿಯೇ ಕೇಳು ನನ್ನ ದೊರೆಯೇ, ಸರಿಯೇ ಕೇಳು ನನ್ನ ದೊರೆಯೇ. ಪಾಂಡವರ ಪತ್ನಿ ಎನಿಸಿ ಪ್ರತಿನಿಂದೆ ಸಹಿಸದಾದೆ. ಪಾಂಡವರ ಪತ್ನಿ ಎನಿಸಿ ಪ್ರತಿನಿಂದೆ ಸಹಿಸದಾದೆ. ಈಶ್ವರತನವು ಏಕೆ ಕನಸಾಯ್ತು ನನ್ನ ಬಯಕೆ. ಈಶ್ವರತನವು ಏಕೆ ಕನಸಾಯ್ತು ನನ್ನ ಬಯಕೆ. ಸರಿಯೇ ನಿಮಗೆ ಸಮ್ಮತವೇ? ಸರಿಯೇ ನಿಮಗೆ ಸಮ್ಮತವೇ? ದೊರೆಯೇ ಕೇಳು ನನ್ನ ಕಥೆಯ, ದೊರೆಯೇ ಕೇಳು ನನ್ನ ವ್ಯಥೆಯ ಕಥೆಯ. ಸ್ವಾಮಿ, ನಿಮ್ಮಂತಹ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ಛೀ! ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪಾಂಚಾಲಿ ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನೊಂದೆಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲ. ಆದದ್ದಾಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇ ಹೀಗಾಗಿರುವೆ, ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದೊಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವನಿ ಕೇಳಿ. ಈ ದಿನ ನಾನು ಆಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯೂ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ಇನ್ನೇನು ಸಂಧಿಯಾಗುವುದು, ನಿನ್ನ ಪತಿಗಳು 5 ಗ್ರಾಮಗಳನ್ನು ವಾಸಕ್ಕಾಗಿ ಬೇಡಲು ಶ್ರೀಕೃಷ್ಣನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಪಾಂಚಾಲಿ, ರಾಯಭಾರಕ್ಕೆ ಹೋಗಿರುವರಾರು? ಮತ್ತಾರು ಸ್ವಾಮಿ? ಶ್ರೀಕೃಷ್ಣ ಪರಮಾತ್ಮನಾದ ನಮ್ಮ ಅಣ್ಣನಲ್ಲವೇ? ಗೋಪಿಕಾಂಗನೆಯರ ವಿಲಾಸಿ ಭ್ರಮೆಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕ್ಕೆ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೇನೆ. ಅದಾಗಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ ಪ್ರಿಯೆ?
ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದಿರುವೆ ಸ್ವಾಮಿ. ಏನೆಂದು? ಹೇಳೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಜಾಣೆ ಮುದ್ದಾಡುವೆನು ಬಾರೇ, ಜಾಣೆ ಮುದ್ದಾಡುವೆನು ಬಾರೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಪಾಂಚಾಲಿ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೇ ಪಾಂಚಾಲಿ. ಪ್ರಣಯವ ಬೀರಿ ಮನವನ್ನು ತಣಿಸಲು ಮುನಿಸಲು ತೊರೆದು ಸನಿಹಕ್ಕೆ ಬಾರೆ, ಪ್ರಣಯವ ಬೀರಿ ಮನವನ್ನು ತಣಿಸಲು ಮುನಿಸಲು ತೊರೆದು ಸನಿಹಕ್ಕೆ ಬಾರೆ, ನಿನ್ನ ಮುದ್ದಾಡಲು ನನ್ನಿ ಕರೆಗಳು, ನಿನ್ನ ಮುದ್ದಾಡಲು ನನ್ನಿ ಕರೆಗಳು ಕಾತುರಗೊಂಡು ಕಾದಿಗವು, ಸ್ವಾಮಿ, ಕಾತುರಗೊಂಡು ಕಾದಿಗವು, ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರದ ಉತ್ತರ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆ ಮುಗಿಸಿದೆ ಎಂದು ಭಾವಿಸಿದ್ದೇನೆ. ಹೌದಾ ಸ್ವಾಮಿ? ಸಮಯವಿದೆ ಬೇಡ ಸ್ವಾಮಿ. ಪ್ರಾಣೇಶ್ವರ, ಪಾಂಚಾಲಿ, ಪ್ರಾಣವಲ್ಲಭ, ಸ್ವಾಮಿ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳರಥ ಎಂದು ಸಂಬೋಧಿಸಿ ಇನ್ನೂ ಏನೇನು ಹೇಳಿದಿರಿ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಇಚ್ಛಿಸಿದ್ರೆ ಏನಾಯಿತು? ಎಷ್ಟೇ ಆಗಲು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಈ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತನ ನಿರೀಕ್ಷಿಸುವೆನು. ಧರ್ಮ ಪಾರಾಯಣ ಯುಧಿಷ್ಠಿರನು ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಳ ಕೌರವನ ಬಾಳು ಗೆಡಿಸುವೆ, ತಾಳು ತಾಳು ಮೀಸುವ ಮತಿಯೇ, ಕೂಳ ಕೌರವನ ಬಾಳು ಗೆಡಿಸುವೆ, ತಾಳು ತಾಳು ಮೀಸುವ ಮತಿಯೇ, ಸಾಯಿಸಿದೆ ದೂರದೊಳು ಸಾಯಿಸಿದೆ. ದುರದೊಳೀಗಲೇ ಗುರುಕುಲವೆಲ್ಲ ಹರಬಿಡಲಿವೆ ನಮ್ಮ ಕಾಂತೆಯೇ, ದುರದೊಳೀಗಲೇ ಗುರುಕುಲವೆಲ್ಲ ಹರಬಿಡಲಿವೆ ನಮ್ಮ ಕಾಂತೆಯೇ, ದುರುಳ ಕೌರವನ ಸಿಗಿದು ಬಗೆಯುವೆ, ದುರುಳ ಕೌರವನ ಸಿಗಿದು ಬಗೆಯುವೆ, ಸೈರಿಸೆ ದುರದೊಳು ಸೈರಿಸೆ. ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಮದಿಸಿದ ಮದ್ದಾನೆಯಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತು ಮತ್ತಾರೂ ಸಕ್ತರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರನ್ನು ಯುದ್ಧ ಮಾಡೋದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೂ ಒಂದೊಂದು ಸಾರಿ ದುಸಾಧ್ಯವೆನಿಸುವುದು ಅಲ್ಲವೇ ಭೀಮಸೇನ? ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಪೇಶರಾಶಿ ನಿಮ್ಮ ಉತ್ತರ
ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇನು? ದ್ರೌಪದಿ, ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿಮಗೊಂದು ಮಾತನ್ನು ತಿಳಿಸಬೇಕೆಂದು ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನನ್ನು ಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆ ಸಾಯುವುದನ್ನು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನಾನು ನನಗೆ ತೋರಿದ್ದನ್ನು ಮಾಡುವೆನು. ನಿಲ್ಲುವುದೇ ಸಹೋದರ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರವ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸತ್ಯದಿಂ ನಡೆದು ನಿತ್ಯ ಶ್ರೀಹರಿಯ ವಚನಾಮೃತವ ಅರೆತವರಾದೆ. ಸಹೋದರ, ಸತ್ಯದಿಂ ನಡೆದು ನಿತ್ಯ ಶ್ರೀಹರಿಯ ವಚನಾಮೃತವ ಅರೆತವರಾದೆ. ಸೋದರ ಭಾವವ ಅರಿಯದ ಈ ಪರೇ ಸೋದರ ಭಾವವ ಅರಿಯದ ಈ ಪರೇ, ಸೋದರ ಭಾವವ ಅರಿಯದ ಈ ಪರೇ. ಅವರಳು ಭೇದವ ಎಣಿಸುವುದು ಉಚಿತವೇ. ಸಹೋದರ, ಅವರಳು ಭೇದವ ಎಣಿಸುವುದು ಉಚಿತವೇ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ಮರಳಿಸದಿರುವುದೇ. ತಾಳಿದವರು ಮುಂದೆ ಬಾಳೆಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ, ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ. ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಗೆ ಸಮರ ಬಯಸುವುದನುಚಿತ, ದುಡುಗೆ ಸಮರವ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ,
ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮದನು ನಮಗಿಂತ ದೊಡ್ಡ ಹಿರಿಯನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ತರುಣಿ ಗುಡವೋ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ತರುಣಿ ಗುಡವೋ. ಧರ್ಮದ ನಮ್ಮಯ ನಿರ್ಮಲ ಪಾಂಚಾಲಿ, ಧರ್ಮಜನಮಯ ನಿರ್ಮಲ ಬಾಳುವು ನೀರುವುದನ್ನು ಚಿತ್ತ ಪರೀಕ್ಷಿಸದೆ ಬಿಡಿಯ. ನೀರುವುದನ್ನು ಚಿತ್ತ ಪರೀಕ್ಷಿಸದೆ ಬಿಡಿಯ. ಅದರಿಂದ ಕರಗಾಲ ಸಾಧಿಸೋ ಕೋಮಲ ಹೃದಯದ ಕೊರಗುವ ಪರ್ಯೆ. ಕಾರ್ಯ ಸಾಧಿಸೋ ಕೋಮಲ ಹೃದಯದ ಸಾರಸಾಕ್ಷಿ ನಡೆಯದ ಈ ಪರಿ. ಸಾರಸಾಕ್ಷಿ ನಡೆಯದ ಈ ಪರಿ. ಏಕೆಂದು ನೀನಿಂತು ವಿಕೋಪ ಪಡೆಯೇ. ಏಕೆಂದು ನೀನಿಂತು ವಿಕೋಪ ಪಡೆಯೇ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣಿ ಏತದೆ ಗುಡವೋ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಅಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮ ಏನೆಂಬುದಾಗಿ ಮರೆಯುವುದು ನಿಮಗೆ ಉಚಿತವಲ್ಲವೇ ಸ್ವಾಮಿ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಅಲ್ಲವೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನ ಪಡುತ್ತಿರುವುದು. ರಾಜೇಂದ್ರ, ದೊಮ್ಮೆಲನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿವಿರಿ. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನ ಹೊಂದಿವಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಜೈ ಜೈ ಅಧಿಪತಿ, ಜೈ ಜೈ ಕೃಷ್ಣ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೂರ್ತ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಕ್ರಿಯೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಸ್ವಲ್ಪ ತಡೆಯಿರಿ. ಅದೋ ಯದುಪತಿಯು ನಸುನಗುತ್ತಾ ಹಿತ್ತಲೆಯೇ ಬರುತ್ತಿರುವರು. ರಾಜ್ಯಸಭೆಯ ವಿಚಾರಗಳನ್ನು ಕೇಳಿ ನಂತರ ಹೋಗಿರುವಂತೆ.
ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇ ಆಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯುತ್ತೆ? ಓ, ನಡೆಯಿತು. ಪಾಂಚಾಲಿ, ನನಗಿಂದಿರುವುದು ಸಾಧ್ಯವಿಲ್ಲ. ಅವರಿಗೆ ನಡೆಯಲಿ, ನನಗೆ ತೋರಿದ್ದರೂ ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ದೊರೆಯಲ್ಲ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆವದಿಂದ ಅರ್ಜುನನ ಕೈಗೆ ಬಳೆಯನ್ನು ತೊಟ್ಟನು. ಈ ಸಂಧಿ ಹೆಸರಿನಿಂದ ನಮ್ಮೈವರಿಗೂ ಸೀರೆ ನುಡಿಸಲು ಉಣಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಯಾಕಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ್ಯ ಶೂನ್ಯೊಡನೆ ಪ್ರಚಂಡ ಭೀಮನಿಗೆ ಎಂತಹದ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಮುಂದೆ ಆಯಿತು ಪರಮಾತ್ಮ? ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಓ ದುರ್ಯೋಧನ, ಆತನೂ ಸಹ. ನನಗಿನ್ನಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿದೆ. ಅದನ್ನು ಸಾಧಿಸಿದೆ. ಸಾಧಿಸು ಕೃಷ್ಣ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪುರುಷ ಫಲವನ್ನು ನೀವೇ ಭುಂಜಿಸಿ. ಅದರಲ್ಲಿ ಭೀಮನ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನ ಸಂದೇಶವೇ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಗೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟು ಭಯ. ಎಲ್ಲಿ ಕ್ಷಣಕಾಲ ನಿನ್ನ ಗದೆಯನ್ನು ದೂರ ಬಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳಬೇಕು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದೋ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೇ ಆಗಲಿ. ಯಾಗ್ರಸೇನಿ, ಅಣ್ಣ, ತೆಗೆದುಕೋ ಈ ಹಗ್ಗವನ್ನು. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ನಿನ್ನ ಮಾತು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸುವೆ. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣವೆಂದು. ಭೀಮಾ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ಬೇಗ ನನ್ನ ಕರಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಮಾಡಿದವರು ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ಸಹೋದರನು ಈ ಕಾರ್ಯ ಮಾಡಲೆತ್ತಿಸಿದನು. ಇಂತಹ ಸಾಹಸದ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ ದುರ್ಯೋಧನ ಮಾನವು ಶಿಖರವನ್ನು ಮುಟ್ಟಿದೆ.
ಕುಳಿತು ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅವಮಾನಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇನ್ನು ಉತ್ತರದ ಪ್ರಶ್ನೆಯೇ ಇಲ್ಲ ಅಗ್ರಜ. ಸಹನೆಯಿಂದ ಏಲೆ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರುಳರ ದುರಾಭಿಮಾನಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಇನ್ನು ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದನನಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ಇರುವ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಆ ದುರ್ಯೋಧನ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಐವರಿಗೈದು ಮೂರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಐವರಿಗೈದು ಮೂರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಕೊಡುವೆನು ರಾಜ್ಯವ ನಾನು ಪಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. 5 ಮಾರು ಭೂಮಿಯನ್ನು ಕೊಡಲು ಅವನು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದರ್ಶನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟನು. ಧರ್ಮನಂದನ ಪರಮಾತ್ಮ, ಇದು ಈ ಸಂದೇಶಕ್ಕೆ ನಿನ್ನ ಉತ್ತರವೇನು? ಪರಮಾತ್ಮ, ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲವೇ ಈ ಜಗವಿರುವುದು. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲವೇ ಈ ಜಗವಿರುವುದು. ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನು ಕೃಷ್ಣ ಶ್ರೀಹರಿ. ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನು ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನು. ಈ ಪರಿಶೋಧನೆ ಗೈಯುವುದೇನೈ. ಈ ಪರಿಶೋಧನೆ ಗೈಯುವುದೇನೈ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಆದರಿಸಿ ಕೊರೆಯೇ ದೀನರ ದೊರೆಯೇ. ಪರಮಾತ್ಮ, ಧರ್ಮನಂದನ ಆದರಿಸಿ ಪೊರೆಯೇ ದೀನರ ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಕೃಷ್ಣ ಕೃಷ್ಣ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿ ಆ ಕೌರವ.
ವನವಾಸದೊಳು ಬಳಲಿಹ ನಮ್ಮನು ಕೃಷ್ಣ ಶ್ರೀಹರಿ ವನವಾಸದೊಳು ಬಳಲಿಹ ನಮ್ಮನು ವನವಾಸದೊಳು ಬಳಲಿಹ ನಮ್ಮನು ನರಳಿಸಿದರು ಆ ಕೌರವರು ನರಳಿಸಿದರು ಆ ಕೌರವರು ಅನುಜೊರಳು ಅನ್ಯಾಯ ಸರಿಯೇನು ದೊರೆ ಪರಮಾತ್ಮ ಅನುಜೊರಳು ಅನ್ಯಾಯ ಸರಿಯೇನು ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆ ಕೃಷ್ಣ ಕೃಷ್ಣ ಶ್ರೀಹರಿ ಪರಮಾತ್ಮ ಈ ಸಂದೇಶಕ್ಕೆ ನಮಗೇನು ತಿಳಿದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ ನೀನೇ ತಿಳಿದಿರುವೆ ನಾವು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದೆ ಎಂದು. ನನ್ನ ಕೈಗಳನ್ನು ಬಿಡಿಸು. ಆದರೆ ನನ್ನ ಈ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ ಇನ್ನು ನಿಮ್ಮ ಮನದೆಚ್ಚೆ ನಡೆಯುವುದೇ ನಮ್ಮ ಕರ್ತವ್ಯ. ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ ಕೃಷ್ಣ ನೀನು ಬಿಚ್ಚುವುದಿಲ್ಲ ಬಿಡು. ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಈಗೆಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕೌರ್ಯದ ಪರಮಾವಧಿ ಮುಟ್ಟಿದಾಗ ದುಶ್ಯಾಸನನಿಂದ ಅಪಮಾನ ಕೀರ್ತಿಯನ್ನು ಹೊಂದಿ ಒತ್ತ ಕೇಶ ರಾಶಿಯಾಗಿ ನಿಂತಿದ್ದ ಈ ಪಾಂಚಾಲಿ ರಾಜನೊಂದಿನ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಪುನಃ ಯುದ್ಧವು ಸನ್ನದ್ಧವಾಗುವ ಮೊದಲು ಅದೇ ಪ್ರತಿಜ್ಞೆಯನ್ನು ಮಾಡುವೆನು. ಕಾರ್ಮೋಡ ಈ ಭೂಮಿ ನಡುಗಿ ಬಿರಿಯ ಒಕ್ಕಿನ ಮತದಲ್ಲಿ ಸಪ್ತ ಸಾಗರದ ಸ್ವರ್ಗರೆಯಲ್ಲಿ ನಡುಗಿ ಬಿರಿಯ ಒಕ್ಕಿನ ಮತದಲ್ಲಿ ಸಪ್ತ ಸಾಗರದ ಸ್ವರ್ಗರೆಯಲ್ಲಿ ಕುರುವರ ಶಿರವನ್ನು ಕಡಿಯದ ಮೇಲೆ ನಾವು ಕುರುವರ ಶಿರವ ಕಡಿಯದ ಮೇಲೆ ನಾವು ನರತಿಗೆ ಅಂತರಲ್ಲಿ ಮಡುವೆ ವಿಜಯವ ಕೊಡುವುಲ್ಲವ ಕಡಿದಿರುವೆ ಕೌರವನ ಪರಿಮಿತದಲ್ಲಿ ಕೌರವನ ಪರಿಮಿತದಲ್ಲಿ ಈ ಭೂಮಿ ನಡುಗಿ ಬೆರಿಯ ಒಟ್ಟಿನ ವಸದಲ್ಲಿ ಸ್ವರ್ಗರೆಯಲ್ಲಿ ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆಯಾದ ಕುಂತಿಯ ದೇವಿಯ ಸ್ತನ್ಯಪಾನ ಮಾಡಿದ್ದೇ ನಿಜವಾಗಿದ್ದರೆ, ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಬೇಕು. ನಂತರ ದರ್ಪಿದ ತುಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ನೆಡಗಾಲಿನಿಂದ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.